ಪ್ರಾರಂಭ ಮಾಡೋಣ. ಎಲ್ಲರೂ ಬಂದಿದ್ದಾರಲ್ಲ, ಹಾಗೆ ಎಲ್ಲರಿಗೆ ನಮಸ್ಕಾರ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತಹ ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಡಳಿಯ ಕಾರ್ಯದರ್ಶಿಗಳು ಸುಂದರೇಶನ್ ಬಾಬು ಅವರು ಹಾಗೂ ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಾಧ್ಯಮದ ಹಿರಿಯರು, ಎಲೆಕ್ಟ್ರಾನಿಕ್ ಆ್ಯಸ್ ವೆಲ್ ಆ್ಯಸ್ ಪ್ರಿಂಟ್ ಮೀಡಿಯಾ, ತಮ್ಮೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇವತ್ತು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ವಿಶೇಷವಾಗಿ ಏನು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಿಂದೆ ಇರತಕ್ಕಂಥ ಡಾಕ್ಟರ್ ನಂಜುಂಡಪ್ಪ ಅವರ ಒಂದು ಸಮಿತಿಯಲ್ಲಿ ಈ ಒಂದು ಭಾಗದ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಹೆಚ್ಚಿನ ಒತ್ತು ಅವರು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನೀಡಬೇಕಂತ ಅವರು ಹೇಳಿದರು. ನಾನು ಪದೇ ಪದೇ ಹೆಚ್ಚು ಒತ್ತು ನಾವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ನಾವು ಯಾಕೆ ನಾವು ನೀಡ್ತಾ ಇದ್ದೀವಿ ಅಂದರೆ, ಯಾವುದಾದ್ರೂ ಒಂದು ಭಾಗ ಅಭಿವೃದ್ಧಿ ಆಗಬೇಕಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಯಾವುದು ಒಂದು ದಿನ, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷದಲ್ಲಿ ಏನಾದರೂ ಒಂದು ಬದಲಾವಣೆ ನಾವು ಕಾಣಬೇಕಂದ್ರೆ ಅದು ಆಗಲ್ಲ. ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಈ ಒಂದು 7 ಜಿಲ್ಲೆ 41 ಕ್ಷೇತ್ರ ಸುಮಾರು 1,12,00,000 ಜನರಿಗೆ ಏನಾದರೂ ಒಂದು ಅಭಿವೃದ್ಧಿ ಅಂದರೆ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಬದಲಾವಣೆ ಆಗಲೇಬೇಕಾಗ್ತದೆ. ಅದರಲ್ಲಿ ಎರಡು ಮಾತಿಲ್ವೇ ಇಲ್ಲ. ಇವಾಗ ನಮ್ಮ ಭಾಗದಲ್ಲಿ, ನಮ್ಮ ಈ ಒಂದು ಸಗರು ನಾಡು ಬಹಳಷ್ಟು ಸೂಫಿ ಸಂತರು ಶರಣರು ನಡೆದಾಡಿರುವಂಥ ಒಂದು ಪುಣ್ಯಭೂಮಿಯಾಗಿದೆ. ಕೆಲವು ವಿಷಯಗಳು ಅಕ್ಕ ಮಹಾದೇವಿಯವರ ಒಂದು ವಚನ ಅವರು ಹೇಳಿದ್ದು, ಅರಿವು ಮಿಂದಿಗೆ ತಿಳಿವು ತಂದು ಕೊಡಿರೋ. ಅಂದರೆ ಜ್ಞಾನವಿಲ್ಲದೆ ಬದುಕು ಸಂಪೂರ್ಣವಲ್ಲ, ಶಿಕ್ಷಣವೇ ಬೆಳಕಾಗಬೇಕು. ಶರಣಬಸವೇಶ್ವರ್ ಹೇಳಿದ್ದು, ಜ್ಞಾನವೇ ಜನಪಥದ ಬೆಳಕು, ಸಮಾಜವನ್ನು ಬೆಳಕಿಸುವುದು ವಿದ್ಯೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದು, ಶಿಕ್ಷಣವೆಂಬ ಶಸ್ತ್ರವನ್ನು ಧರಿಸಿಕೊಳ್ಳಿ, ಇದರಿಂದಲೇ ನೀವು ಲೋಕವನ್ನು ಜಯಿಸಬಹುದು. ಇಂಥ ಹಲವಾರು ವಿಷಯಗಳನ್ನು ಬಗ್ಗೆ ನಾನು ಪ್ರಸ್ತಾಪ ಮಾಡಬಹುದು. ಆದರೆ ಫಸ್ಟು ಈ ಬಾರಿ ನಾವು ಏನು ಹಿಂದೆಯೂ ಕೂಡ ನಾವೊಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತೀನಿ ಅಂತ ನಾನು ಕೂಡ ತಮಗೆಲ್ಲರಿಗೆ ಆ ವಿಷಯವನ್ನು ತಿಳಿಸಿದ್ದೆ. ಬಹಳಷ್ಟು ಒಂದು ಪ್ರಯತ್ನ, ಯಾಕಂದರೆ ಇದು ಆಗ್ತಾ ಇರೋದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಮೊದಲ ಬಾರಿಗೆ ಇದಾಗ್ತಾ ಇದೆ. ಈ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತಕ್ಕಂಥ ಬಹಳಷ್ಟು ಚರ್ಚೆ ಆಗಿದೆ. ಇದು ಪತ್ರಿಕಾದಲ್ಲೂ ಚರ್ಚೆ ಆಗಿದೆ, ಮಾಧ್ಯಮದಲ್ಲೂ ಚರ್ಚೆ ಆಗಿದೆ. ನಾವೊಂದು ಪ್ರಯತ್ನ ಮಾಡಬೇಕು, ಯಾವುದಾದ್ರೇ ಒಂದು ಬದಲಾವಣೆ ಮಾಡಬೇಕು, ಒಂದು ರೆವಲ್ಯೂಷನ್ ಮಾಡಬೇಕು, ಒಂದು ಕ್ರಾಂತಿ ಆಗಬೇಕಂದ್ರೆ ಅದಕ್ಕೆ ಪರ ವಿರೋಧ ಇದ್ದೇ ಇರ್ತದೆ. ಭಾಳಷ್ಟು ಒಂದು ಸಮಾಲೋಚನೆ ಮಾಡಿದ ನಂತರ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಭೇಟಿಯಾಗಿ, ಮಾನ್ಯ ಶಿಕ್ಷಣ ಸಚಿವರಲ್ಲೂ ಕೂಡ ಭೇಟಿಯಾಗಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣಕ್ಕಾಗಿ ನಾವು ಹೆಚ್ಚು ಒತ್ತು ಕೊಡಲೇಬೇಕಾಗ್ತದೆ. ಕನಿಷ್ಠ 2 ರಿಂದ 3 ವರ್ಷ ನಮ್ಗೆ ಆಗೇ ಆಗ್ತದೆ. ಇದು ಓವರ್ನೈಟ್ ಚೇಂಜಸ್ ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇರ್ತಕ್ಕಂಥ ಯಾರ್ಯಾರು ಎಕ್ಸ್ಪೀರಿಯನ್ಸ್ ಅವರು ಇರ್ತಾರೆ, ಭಾಳಷ್ಟು ಒಂದು ಸಮಾಲೋಚನೆ ನಂತರ ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಒಂದು ಸಮಗ್ರ ಶಿಕ್ಷಣದಲ್ಲಿ ಒಂದು ಅಭಿವೃದ್ಧಿಗಾಗಿ ಒಂದು ಶಾರ್ಟ್ ಟರ್ಮ್ ಗೋಲ್ಸ್ ಮತ್ತು ಲಾಂಗ್ ಟರ್ಮ್ ಗೋಲ್ಸ್ಗಾಗಿ ಅಲ್ಲಿ ಇರ್ತಕ್ಕಂಥ ಒಂದು ತಜ್ಞರ ಸಮಿತಿಯನ್ನು ನಾವು ಮಾಡಿದ್ದೀವಿ. ಆದರೆ ದಯವಿಟ್ಟು ಇದು ಓವರ್ನೈಟ್ ಚೇಂಜಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಜವಾಬ್ದಾರಿ ಇದು. ಕೇವಲ ಚುನಾಯಿತ ಪ್ರತಿನಿಧಿಗಳ ಅಂತಾರೆ ಅಷ್ಟೇ ಅಲ್ಲ, ತಮ್ಮೆಲ್ಲರ ಮುಖಾಂತರ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ನಾನು ಕರೆ ಕೊಡ್ತೀನಿ. ನಾವೆಲ್ಲರೂ ಸೇರಿ ಮುಂದೆ ಬರ್ತಕ್ಕಂಥ 2 ವರ್ಷ ಆಗಲಿ, ನಾವು ಟಾರ್ಗೆಟ್ 2 ವರ್ಷ ಅಂತ ನಾವು ಇಟ್ಕೊಂಡಿದ್ದೀವಿ. 2 ವರ್ಷ ಆಗಲಿ, 3 ವರ್ಷ ಆಗಲಿ, ನಾವೇನಾದರೂ ಒಂದು ಬದಲಾವಣೆ ಕಾಣಲೇಬೇಕು, ನಮ್ಮ ಶಿಕ್ಷಣದಲ್ಲಿ ಆಗಬೇಕು ಅಂತ ಇದರ ಒಂದು ಅಧ್ಯಕ್ಷರಾಗಿ ಸರ್ಕಾರ ನೇಮಕ ಮಾಡಿದೆ.
ಇದು ಆರ್ಡರು ಕೂಡ ಇವತ್ತಿನ ದಿವಸ ಇದೆ, ತಮಗೂ ಕೂಡ ಒಂದು ಕಾಪಿನೂ ಕೂಡ ನಾವು ಕೊಟ್ಟು ಕಳಿಸ್ತೀವಿ. ಡಾಕ್ಟರ್ ಛಾಯಾ ದೇವಗಂಕರ್ ಅಂತ ಅಧ್ಯಕ್ಷರು, ಡಾಕ್ಟರ್ ಅಬ್ದುಲ್ ಖದೀರ್ ಅವರು, ಡಾಕ್ಟರ್ ಮಲ್ಲಿಕಾರ್ಜುನ್ MS ಅವರು, ಡಾಕ್ಟರ್ ಫ್ರಾನ್ಸಿಸ್ ಭಾಷ್ಯಂ, ಡಾಕ್ಟರ್ ರುದ್ರೇಶ್ S ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು, ರಿಟೈರ್ಡ್ ಡೈರೆಕ್ಟರ್ NB ಪಾಟೀಲ್ ಅವರು, ಯಶವಂತ್ ಹರ್ಸೂರ್ ಅವರು, ಡಾಕ್ಟರ್ ನಾಗಾಬಾಯಿ ಬುಳ್ಳಾ ಅವರು. ಇವತ್ತು ಭಾಳಷ್ಟು ಒಂದು ಸಮಾಲೋಚನೆಯನ್ನು ಮಾಡಿ ಡಾಕ್ಟರ್ ಛಾಯಾ ದೇವಗಂಕರ್ ಅವರು ಇನ್ ದ ಫೀಲ್ಡ್ ಆಫ್ ಎಜುಕೇಷನ್, ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಸುಮಾರು 42 ವರ್ಷದ ಒಂದು ಅನುಭವವಿದೆ. 6 ವರ್ಷ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ ಆ್ಯಂಡ್ 36 years ಇನ್ ಗುಲ್ಬರ್ಗಾ ಯೂನಿವರ್ಸಿಟಿ ಪೋಸ್ಟ್ ಸೂಪರ್ ಆ್ಯನ್ಯುಯೇಷನ್ ಆ್ಯಸ್ ಅ ಡೈರೆಕ್ಟರ್ ಅಂತ ಅವರು ಕೆಲಸ ಮಾಡಿದ್ದಾರೆ. ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಫ್ HK ರೀಜನ್ 1 ವರ್ಷ ಅವರು ಕೆಲಸ ಮಾಡಿದ್ದಾರೆ, ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ. ಕರ್ನಾಟಕ ಎವ್ಯಾಲ್ಯೂಷನ್ ಅಥಾರಿಟಿ SCO ಆ್ಯಂಡ್ ACO ಮಾಡಿದ್ದಾರೆ. ಕರೆಂಟ್ಲಿ ಅಡ್ವೈಸರ್ ಆಫ್ ದ ಪಬ್ಲಿಕ್ ಫೈನಾನ್ಸ್ ವಿತ್ ದ 5th ಸ್ಟೇಟ್ ಫೈನಾನ್ಸ್ ಕಮಿಷನ್ ಅವರು ಕೂಡ ಮಾಡ್ತಾ ಇದ್ದಾರೆ. ಹಾಗೂ ಅವರು ಈ ಒಂದು ಡಾಕ್ಟರ್ ನಂಜುಂಡಪ್ಪ ಅವರ ಒಂದು ಸಮಿತಿಯಲ್ಲಿ 371J KK ರೀಜನ್ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಅವರು ಆ್ಯಸ್ ಅ ಮೆಂಬರ್ ಅಂತ ಅವರು ಕೆಲಸ ಮಾಡಿದ್ದಾರೆ ಇಂಪ್ಲಿಮೆಂಟೇಷನ್ಗೆ. ಹಲವಾರು ರೀತಿಯಿಂದ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮುಂದೆ ಬರ್ತಕ್ಕಂಥ ಈ ಒಂದು 2 ವರ್ಷದಲ್ಲಿ ಒಂದು ಶಾರ್ಟ್ ಟರ್ಮ್ ಗೋಲ್ಸು ಮತ್ತು ಲಾಂಗ್ ಟರ್ಮ್ ಗೋಲ್ಸ್. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಉದ್ದೇಶ, ನಾವು ಇದು ಮಾಡಿದ್ದು ಬಹಳ ಒಂದು ಪ್ರಯತ್ನವನ್ನು ಮಾಡಿ ಈ ಒಂದು ಕಮಿಟಿ ಫಾರ್ಮೇಷನ್ನು ಕೂಡ ಇವತ್ತಿನ ದಿವಸ ಇಲ್ಲಿ ಆಗಿದೆ. ಇಲ್ಲಿ ಇರ್ತಕ್ಕಂಥ ಸುಮಾರು ನಾವು ಏನು ಹಿಂದೆ 2023, 24 ಮತ್ತು 25 ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಇಯರ್ ಆಫ್ ಎಜುಕೇಷನ್ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಅದನ್ನು ಕೂಡ ಮುಂದುವರಿಸಬೇಕು ಅಂತ ಮುಂದೆ ಇರ್ತಕ್ಕಂಥ ನಮ್ಮ ಬೋರ್ಡ್ ಮೀಟಿಂಗಲ್ಲಿ ಎಲ್ಲ ಸಚಿವರು ಸದಸ್ಯರು ಮುಂದುವರಿಸಬೇಕಂತ ಒಂದು ಉದ್ದೇಶವಿದೆ. ಬಂದಿರುವಂಥ ಒಂದು ಸಂದರ್ಭದಲ್ಲಿ ತಕ್ಕಂಥ ಸಮಯದಲ್ಲಿ ಅವ್ರಿಗೆಲ್ಲ ನಾವು ಮಾಡ್ತೀವಿ. ಮತ್ತು ಯಾವೊಂದು ರೀತಿಯಿಂದ 25% ಹಣ ಈ ವರ್ಷವೂ ಕೂಡ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಕಲಿಕಾ ಆಶ್ರಯ ಪುಸ್ತಕಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಮತ್ತು UKG LKG ಕ್ಲಾಸಸ್ಸು ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 40,000 ಮಕ್ಕಳು, ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ UKG LKGನೂ ಕೂಡ ನಾವು ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ನಮ್ಮ ಬಜೆಟಲ್ಲಿ ಮತ್ತು ಬೇರೆ ಬೇರೆ ರೀತಿಯಿಂದ ಘೋಷಣೆ ಮಾಡಿ KPS ಶಾಲೆಗಳು ಸಹಭಾಗಿತ್ವ ಹಿಂದೆ ಎಂದೂ ಆಗಿರಲಿಲ್ಲ. ಯಾಕಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಾಗೂ ನಾವು ಶಿಕ್ಷಣ ಇಲಾಖೆ ವತಿಯಿಂದ KPS ಶಾಲೆಗಳು ಇವತ್ತು ಕೇವಲ ನಮ್ಮ ಹತ್ರ ಇದ್ದಿದ್ದು ಒಂದು 77 ಏನಿದೆ. ಆದರೆ ಮುಂದೆ ಇರ್ತಕ್ಕಂಥ ಕನಿಷ್ಠ 200 ಶಾಲೆಗಳು ಮಾಡ್ತಕ್ಕಂಥ ಒಂದು ಉದ್ದೇಶ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಾವು ಹೇಳ್ತೀವಿ. ಮತ್ತು ಈ ಬಾರಿ ಭಾಳ ವೇಗ ರೀತಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಪ್ರಗತಿಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಬಹುಶಃ ಇಲ್ಲಿ ಇರ್ತಕ್ಕಂಥ ಜನರಿಗೆ, ಯಾಕಂದರೆ ಇತಿಹಾಸದ ಮೊದಲ ಬಾರಿಗೆ ಹಿಂದಿನ ವರ್ಷ ಫೆಬ್ರವರಿ 16ನೇ ತಾರೀಕು ನಡೆದಿರುವಂತಹ ಒಂದು ಬಜೆಟಲ್ಲಿ ಸುಮಾರು 5,000 ಕೋಟಿ ಘೋಷಣೆಯಾಗಿ ಮೊದಲ ಬಾರಿಗೆ 5,000 ಕೋಟಿ ಅದರ ಒಂದು ಆ್ಯಕ್ಷನ್ ಪ್ಲ್ಯಾನ್ ಕೂಡ ನಾವು ತಯಾರು ಮಾಡಿದ್ದೀವಿ. ಮತ್ತು ಹಿಂದೆ ಇರ್ತಕ್ಕಂಥ ನಮ್ಮ ಮೇಲೆ ಒಂದು ಅಪಾದನೆ ಇತ್ತು, 1,000 ಕೋಟಿ ಅಂತ ಯಾವಾಗಲೂ ಕೂಡ ನಮ್ಮ ಮಂಡಳಿ ಖರ್ಚೇ ಮಾಡಲ್ಲ ಅಂತ ಒಂದು ಅಪಾದನೆ ನಮ್ಮ ಭಾಳಷ್ಟು ಕಡೆ ನಮಗೆ ಕೇಳಿ ಬರ್ತಾ ಇತ್ತು. ಆ ಒಂದು ಕಾರಣಕ್ಕಾಗಿ ಮಾರ್ಚ್ 31, 2024 ತನಕ ಅದನ್ನು ಮೀರಿಸಿ 2,009 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಈ ಬಾರಿ ಈಗಾಗಲೇ 4,500 ಕೋಟಿಯಷ್ಟು ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಆಗಿಬಿಟ್ಟಿದೆ. ಇನ್ನು ಕೆಲವು SCP TSP ಯೋಜನೆ ಅದನ್ನು ಕೂಡ ಮುಂದೆ ಬರ್ತಕ್ಕಂಥ ಒಂದು ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಆಗಿಬಿಡ್ತದೆ. ಈ ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಕೂಡ ಹೇಳಿದ್ದೀವಿ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ವರ್ಷವೂ ಕೂಡ 5,000 ಕೋಟಿ ಘೋಷಣೆ ಮಾಡಬೇಕು ಅಂತ ಅವರು ನಮಗೆ ಭರವಸೆನೂ ಕೂಡ ಕೊಟ್ಟಿದ್ದಾರೆ.
ಈ ಬಾರಿ ಅದನ್ನು 3,000 ಕೋಟಿಯನ್ನು ಕೂಡ ನಾವು ಮೀರಿ ನಾವು ಖರ್ಚು ಮಾಡ್ತೀವಿ. ಯಾಕಂದರೆ ನಾವು ಹೇಳಿರುವಂಥ ಕಾರ್ಯಕ್ರಮಗಳು ಎಲ್ಲವೂ ಅನುಷ್ಠಾನಕ್ಕೆ ಬರ್ತಾ ಇದೆ. ಆರೋಗ್ಯ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಮೊನ್ನೆ ಸೆಪ್ಟೆಂಬರ್ 17ನೇ ತಾರೀಕು ನಡೆದಿರುವಂತಹ ನಮ್ಮ ಸಂಪುಟ ಸಭೆಯಲ್ಲಿ ಸುಮಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ಅರ್ಬನ್ PHC, ಅರ್ಬನ್ CHC, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು, ಆ್ಯಂಬ್ಯುಲೆನ್ಸಸ್ಗಳು, MRI ಸ್ಕ್ಯಾನಿಂಗ್ ಅವರು, ಡಯಾಲಿಸಿಸ್ ಸೆಂಟರ್ಸು, ನಾವೆಲ್ಲ ಏನು ಹೇಳಿದ್ದೀವಿ ಸುಮಾರು 857 ಕೋಟಿ ವೆಚ್ಚದಲ್ಲಿ 2 ವರ್ಷದಲ್ಲಿ ಮಾಡ್ತೀವಂತ ನಾವು ಹೇಳಿದ್ವಿ. ಈಗಾಗಲೇ ಸುಮಾರು 439 ಕೋಟಿ, ಆಲ್ಮೋಸ್ಟ್ 440 ಕ್ರೋರ್ಸ್ ಅಷ್ಟು ಟೆಂಡರ್ ಪ್ರಕ್ರಿಯೆ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ನಾಳೆ ಲಾಸ್ಟ್ ದಿನ ಇದೆ ಟೆಂಡರ್ ಹಾಕೋದು. ಇದು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏನೇನು ಬಿಲ್ಡಿಂಗ್ಸ್ಗಳಿವೆ ಅದರ ಒಂದು ತಕ್ಕಂತೆ ಇದು KKRDB ಒಂದು ಇನಿಷಿಯೇಟಿವ್, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಇನಿಷಿಯೇಟಿವ್. ಇದು ಮುಂದೆ ಬರ್ತಕ್ಕಂಥ, ಈಗಲೇ ತಮಗೇನು ಕಾಣಲ್ಲ, ಆದರೆ ಮುಂದೆ ಬರ್ತಕ್ಕಂಥ ಒಂದು 2-3 ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂತಲೂ ಕೂಡ ಕಾಣ್ತದೆ. ಮುಂದಿನ ವರ್ಷ ಅದೇ ರೀತಿಯಿಂದ ನಾವು ಏನು ಉಳಿದಿದ್ದು ಏನೋ ಒಂದು 400 ಕೋಟಿದು ಏನೇನು ಬೇರೆ ಬೇರೆ ಪ್ರಾಜೆಕ್ಟ್ಸ್ನ ತೊಗೊಳ್ಬೇಕಾಗ್ತದೆ. ಅದನ್ನು ಕೂಡ ಮಾನ್ಯ ನಾನು ಆರೋಗ್ಯ ಸಚಿವರ ಜೊತೆನೂ ಕೂಡ ನಾನು ಮಾತಾಡಿದ್ದೀನಿ, ಅದನ್ನು ಕೂಡ ಆಗ್ತಾ ಇದೆ. ಅದೇ ಒಂದು ರೀತಿಯಿಂದ ಅಲ್ಪಸಂಖ್ಯಾತರ ಅಭಿವೃದ್ಧಿ, ತಮಗೆ ನಾನೇನು ಹೇಳಿದ್ದೆ, ಅಲ್ಪಸಂಖ್ಯಾತರ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಮೌಲಾನಾ ಆಜಾದ್ ಶಾಲೆಗಳು, MDRS ಶಾಲೆಗಳು, ಹಾಸ್ಟೆಲ್ಸ್ಗಳ ಒಂದು ಉತ್ತೀಕರಣ, ಅದಕ್ಕೆಲ್ಲ ಮೇಲ್ದರ್ಜೆಗಳು ಎಲ್ಲ ಮಾಡಬೇಕಂದ್ರೆ ಆ ಒಂದು ಮಾಡೆಲ್ ಶಾಲೆಗಳಿಗೂ ಕೂಡ ಸುಮಾರು 358 ಕೋಟಿ ವೆಚ್ಚದಲ್ಲಿ ಆ ಒಂದು ಟೆಂಡರ್ ಪ್ರಕ್ರಿಯೆಯು ಕೂಡ ಭಾಳಷ್ಟು ಕಡೆ ಮುಗಿದಿದೆ. ಇನ್ನು ಈ ತಿಂಗಳಲ್ಲಿ ಅದನ್ನು ಕೂಡ ಮುಗಿತದೆ. ಯಾಕಂದರೆ ಇದನ್ನು ಸುಮಾರು 358 ಕೋಟಿ ಅಂದರೆ 180 ಕೋಟಿ ಮಂಡಳಿ ವತಿಯಿಂದ, 180 ಕೋಟಿ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ. ಈ ವರ್ಷ ನಾವು 90 ಕೋಟಿ ಇದಕ್ಕೋಸ್ಕರ ನಾವು ಮೀಸಲಿಟ್ಟಿದ್ದೀವಿ. ಮುಂದಿನ ವರ್ಷ 90 ಕೋಟಿ ಮತ್ತು ಇಲಾಖೆ ವತಿಯಿಂದ. ಇದನ್ನು ಕೂಡ ಇದೆಲ್ಲ ಕೆಲಸ ಕಾರ್ಯಕ್ರಮಗಳು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅವ್ರಿಗೂ ಸ್ವಲ್ಪ ತಾವೆಲ್ಲ ನೋಡಿದ್ದೀರಿ, ಆರಾಮಿರಲಿಲ್ಲ ಅಂತ ಆ ಒಂದು ಕಾರಣಕ್ಕೆ ಆಗಿಲ್ಲ. ಎಲ್ಲ ಒಂದೊಂದು ಹಂತವಾಗಿ ಜಿಲ್ಲಾ ಮಟ್ಟದಲ್ಲಿ ನಾವು ಇಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಯಾಗಿ ಕಲ್ಯಾಣ ಪಥವನ್ನು ಕೂಡ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಮಾನ್ಯ ಮುಖ್ಯಮಂತ್ರಿಗೆ ನಾವು ಕಾಯ್ತಾ ಇದ್ದೀವಿ, ಅವ್ರ ಕಡೆಯಿಂದ ಪ್ರಾರಂಭ ಮಾಡಬೇಕಂತ. ಸುಮಾರು 330 ಕೋಟಿ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈಗಾಗಲೇ ಮೀಸಲಿಟ್ಟು ಹಣವು ಕೂಡ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಸುಮಾರು 34 ಕಡೆ 156 ಕೋಟಿ ವೆಚ್ಚದಲ್ಲಿ ಅರ್ಧ ಭಾಗದಲ್ಲಿ ಹಿಂದುಳಿದ ವರ್ಗ ಅಭಿವೃದ್ಧಿಗೂ ಕೂಡ ಟೆಂಡರ್ ಪ್ರಕ್ರಿಯೆ ನಡೆದಿದೆ. ಶೋಷಿತ ಜನಾಂಗ, ಶೋಷಿತ ವರ್ಗದವರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಾಸ್ಟೆಲ್ಸು ಅದೆಲ್ಲ ಏನು ಆಗಬೇಕಾಗಿದೆ, ಆ ಒಂದು ಟೆಂಡರ್ ಪ್ರಕ್ರಿಯೆ ಸುಮಾರು 286 ಕೋಟಿ ಈ ವರ್ಷ ಒಂದು 1/3 ಅಮೌಂಟು ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಇಟ್ಟಿದ್ದೀವಿ. ಅದಕ್ಕೂ ಕೂಡ 50-50 ರೇಷಿಯೋದಲ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಇದು ಇಲ್ಲಿ ಇರ್ತಕ್ಕಂಥ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೂ ಕೂಡ ಟೆಂಡರ್ ಪ್ರಕ್ರಿಯೆ ಇದೆಂದೂ ಕೂಡ ಆಗಿರಲಿಲ್ಲ. ನಾನು ಮತ್ತೆ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಒಂದು 16 ಹೊಸದಾಗಿ ನಮ್ಮ ಭಾಗದಲ್ಲಿರ್ತಕ್ಕಂಥ 18ರಲ್ಲಿ 16 ಮಿನಿ ವಿಧಾನಸೌಧಗಳು ಆ ಒಂದು ಟೆಂಡರ್ ಪ್ರಕ್ರಿಯೆಯು ಕೂಡ ನಡೆದಿದೆ. ಇದೆಲ್ಲ ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ತಮ್ಗೆ ಹೇಳ್ತಾ ಇದ್ದೇನೆ. 16 ಪ್ರತಿಯೊಂದು ನಮ್ಮಲ್ಲಿ ಇರ್ತಕ್ಕಂಥ 18 ಹೊಸ ತಾಲೂಕುಗಳು ಘೋಷಣೆ ಆಗಿದೆ. ಎಲ್ಲೆಲ್ಲಿ ಜಾಗ ಇದೆ, ಏನೇನಿಲ್ಲ ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ. ಏನೂ ತಾರತಮ್ಯ ಇಲ್ಲ. ಯಾವ ಒಂದು ಕ್ಷೇತ್ರ ಅಂತಲ್ಲ, ಯಾವ್ದು ಅನೌನ್ಸ್ ಆಗಿದೆ ಪಕ್ಷರಹಿತವಾಗಿ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಹೊಸ ತಾಲೂಕು ಆಗಿದೆ ಅಲ್ಲಿ ಮಿನಿ ವಿಧಾನಸೌಧ ಆಗ್ತಾ ಇದೆ. ಸುಮಾರು 137 ಕೋಟಿ 50 ಲಕ್ಷ ವೆಚ್ಚದಲ್ಲಿ ಅದನ್ನು ಕೂಡ ಆಗ್ತಾ ಇದೆ. ಅದು 50-50% ಮಾನ್ಯ ಕಂದಾಯ ಸಚಿವರು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಮೊದಲ ಬಾರಿಗೆ 8 ಕೋಟಿ 60 ಲಕ್ಷ ವೆಚ್ಚದಲ್ಲಿ ಒಂದು ಮಿನಿ ವಿಧಾನಸೌಧ ಆಗಬೇಕು. 4 ಕೋಟಿ 30 ಲಕ್ಷ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಮತ್ತು 4 ಕೋಟಿ 30 ಲಕ್ಷ ಕಂದಾಯ ಇಲಾಖೆ ವತಿಯಿಂದ ಮಾಡ್ತಕ್ಕಂಥ ಒಂದು ಪ್ರಯತ್ನ, ಒಂದು ಪ್ರಕ್ರಿಯೆಯು ಕೂಡ ನಡೀತಾ ಇದೆ. ಅದರ ಜೊತೆಯಾಗಿ
ತಾವು ನೋಡ್ತಕ್ಕಂಥ MCH ಆಸ್ಪತ್ರೆ ಆಗಿರ್ಬೋದು, ಮತ್ತು ಈ ಒಂದು ಜಯದೇವ ಹೃದಯ ರೋಗಕ್ಕೆ ಸಂಪೂರ್ಣವಾದ ಒಂದು ಅನುದಾನವೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೊಟ್ಟಿದ್ದೀವಿ. ಹಿಂದೆ ಇರ್ತಕ್ಕಂಥ ಒಂದು ಸರ್ಕಾರ ಇರ್ತಕ್ಕಂಥ ಇಟ್ ವಾಸ್ ಓನ್ಲಿ 182.65 crores. ನಂತರ ನಾವು ಬಂದಾಗ ಹಿಂದಿನ ವರ್ಷ ಸುಮಾರು 40 ಕೋಟಿ ನಾವು ಅದಕ್ಕೆ ನೀಡಿದ್ದೀವಿ. ಈ ವರ್ಷವೂ ಕೂಡ ಸುಮಾರು ಒಂದು 68 ಕೋಟಿ ಅಷ್ಟು ಈ ಒಂದು ಭಾಗದ ಜನರಿಗೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ನಮ್ಮ ಸನ್ಮಾನ್ಯ ಈ ಒಂದು ಭಾಗದ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಬಂದಿದ್ದರು. ಆ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ರಿ. ಮತ್ತು ಈಗ ಮೊನ್ನೆ ಬಜೆಟ್ ಮೀಟಿಂಗಲ್ಲೂ ಕೂಡ ನಮಗೆಲ್ಲ ನಮ್ಮ ಈ ಒಂದು ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಬೋರ್ಡ್ ಮೀಟಿಂಗ್ ಮೊನ್ನೆ ಶುಕ್ರವಾರ ಮಾನ್ಯ ಮುಖ್ಯಮಂತ್ರಿಯವರ ಒಂದು ನಿವಾಸದಲ್ಲಿ ನಡೆದಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾನ್ಯ ಕಾರ್ಯದರ್ಶಿಯವರು ಕೂಡ ನಮ್ಮ ಜೊತೆನೇ ಇದ್ದರು. ಆರ್ಥಿಕ ಇಲಾಖೆ ಸಂಪೂರ್ಣವಾಗಿ ಇದ್ದರು. ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ನಮ್ಮ ಪ್ರಗತಿ ಪರಿಶೀಲನೆ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಕೂಡ ನಾವು ಹೇಳಿದ್ದೀವಿ. ಅವರು ಈ ವರ್ಷವೂ ಕೂಡ 5,000 ಕೋಟಿ ಘೋಷಣೆ ಮಾಡ್ತಾರೆ ಅಂತ ನಮಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ನಂತರ ಮುಂದೆ ಇರತಕ್ಕಂಥ ವರ್ಷದಲ್ಲಿ ಹೊಸದಾಗಿ ಏನೇನು ಕಾರ್ಯಕ್ರಮಗಳನ್ನು ಈಗಾಗಲೇ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಈಗ ತೊಗೊಂಡಿದ್ದೀವಿ. ಬಹುಶಃ ಈ ಒಂದು ಬಜೆಟ್ ಸೆಷನ್ ಮಾರ್ಚಲ್ಲಿ ಆಗ್ತದೆ. ಬಜೆಟ್ ಸೆಷನ್ ಆದ ನಂತರ ನಾವು ನಮ್ಮ KKRDB ಒಂದು ಬೋರ್ಡ್ ಮೀಟಿಂಗನ್ನು ನಾವು ಕರೆಸಿ ಮುಂದೆ ಇರತಕ್ಕಂಥ ಈ ಒಂದು ಭಾಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಯಾವೊಂದು ರೀತಿಯಿಂದ ಯಾವ ಒಂದು ಹೊಸದಾಗಿ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ ತೊಗೊಳ್ಬೋದು, ಏನೇನು ನಾವು ಮಾಡಬಹುದು, ಅವರಲ್ಲಿ ಆಗ್ತಕ್ಕಂಥ ಒಂದು ಘೋಷಣೆ ಆದ ನಂತರ, ಒಂದು ಅಲೋಕೇಶನ್ ಆದ ನಂತರ 2025-26ರಲ್ಲಿ ವಿವಿಧ ಕಾರ್ಯಕ್ರಮಗಳು, ಯೋಜನೆಗಳು ನಾವು ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನವೂ ಕೂಡ ನಾವು ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಮಂಡಳಿ ವತಿಯಿಂದ ಭಾಳಷ್ಟು ಸರಳೀಕರಣ ಮಾಡಿದ್ದೀವಿ. ಇವಾಗ ಎಲ್ಲ ಬಿಲ್ಸ್ ಪೇಮೆಂಟ್ಸ್ಗಳಾಗಲಿ, ಬೇರೆ ಬೇರೆ ವಿಷಯಗಳಾಗಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ತಮ್ಮೆಲ್ಲರಿಗೆ ನಾನು ಏನು ಕೇಳಬೇಕಂದ್ರೆ, ಇವಾಗ ಮತ್ತೆ ಪ್ರೊಫೆಸರ್ ಗೋವಿಂದರಾವ್ ಅವರ ಒಂದು ಸಮಿತಿಯು ಕೂಡ ಮೊನ್ನೆ ಬಂದಾಗ ಅವ್ರ ಜೊತೆನೂ ಕೂಡ ನಾವು ಸಮಾಲೋಚನೆಯನ್ನು ಮಾಡಿ, ಹಿಂದೆ ಇರ್ತಕ್ಕಂಥ ಒಂದು ಸಮಿತಿ, ಯಾಕಂದರೆ ಅವರು ಮಾಡ್ತಕ್ಕಂಥ ಕೆಲಸ ಒಂದು ಪ್ರಪೋಸಲ್ಸು ಒಂದು ಏನೇನು ಕೊಡ್ತಾರೆ, ಪ್ರೋಗ್ರಾಮ್ಸ್ ಎಲ್ಲ ಏನು ಕೊಡ್ತಾರೆ, ಈ ಒಂದು ಭಾಗದ ಅಭಿವೃದ್ಧಿಗಾಗಿ, ಒಂದು ಸಮಗ್ರ ಒಂದು ಅಭಿವೃದ್ಧಿಗಾಗಿ ಅವರು ಕೂಡ ಮಾಡ್ತಾ ಇದ್ದಾರೆ. ಅವ್ರ ಜೊತೆನೂ ನಾವು ಕೂಡ ಸಮಾಲೋಚನೆ ಮೀಟಿಂಗ್ ಮಾಡಿದ್ದೀವಿ. ಮುಂದೆನೂ ಕೂಡ ನಾವು ಮಾಡ್ತೀವಿ. ಈ ಎಲ್ಲ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಈ ಒಂದು ಭಾಗಕ್ಕೆ ಹೆಚ್ಚಿನ ಒತ್ತು ನಮ್ಮಲ್ಲಿ ಇರ್ತಕ್ಕಂಥ ಮೇನ್ಲಿ ನಾವು ಎಜುಕೇಷನ್ ಆಗಲಿ, ಹೆಲ್ತ್ ಆಗಲಿ, ಮಾಲ್ನ್ಯೂಟ್ರಿಷನ್ಗಳಾಗಲಿ, ಮತ್ತು ಬೇರೆ ಬೇರೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ಗಳಾಗಲಿ ಸರಿಯಾದ ರೀತಿಯಿಂದ ಮಾಡಬೇಕಾಗ್ತದೆ. ಆದರೆ ನಾನು ಒಬ್ಬ ವೈದ್ಯನಾಗಿ ಹಾಗೂ ಎಜುಕೇಷನ್ಗಾಗಲಿ, ಹೆಲ್ತ್ಗಾಗಲಿ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ, ಕಾಣಬೇಕಂದ್ರೆ ಈ ಒಂದು ಸಮಿತಿನೂ ಕೂಡ ಏನಾಗಿದೆ ಸರಿ